ನಮಸ್ಕಾರ. BNSನ ವಿಡಿಯೋಗಳಲ್ಲಿ ಇವತ್ತಿನ ಇನ್ನೊಂದು ಪ್ರಮುಖ ವಿಡಿಯೋ ಆ್ಯಂಡ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸೆಕ್ಷನ್ 126 ಆ್ಯಂಡ್ 127. ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಪ್ರಮುಖವಾದಂತಹ ಸೆಕ್ಷನ್ಗಳು, ಅಲ್ಲದೆ ಪ್ರಾಕ್ಟೀಸ್ ದೃಷ್ಟಿಯಿಂದಲೂ ಕೂಡ ಇವು ಮಹತ್ವವನ್ನು, ಈ ಸೆಕ್ಷನ್ಗಳು ಮಹತ್ವವನ್ನು ಪಡ್ಕೊಳ್ತವೆ. ಸೊ ದಿಸ್ ಪಾಯಿಂಟ್ ವಿ ಶುಡ್ ರಿಮೆಂಬರ್. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಟೂ ಇಂಪಾರ್ಟೆಂಟ್ ವರ್ಡ್ಸ್: ರಿಸ್ಟ್ರೇಂಟ್ ಆ್ಯಂಡ್ ಕನ್ಫೈನ್ಮೆಂಟ್. ನಿರ್ಬಂಧ ಅಥವಾ ಬಂಧನ ಅಂತಕ್ಕಂಥ ಎರಡು ಶಬ್ದಗಳು. ಆ್ಯಂಡ್ ಬೋತ್ ದೀಸ್ ವರ್ಡ್ಸ್ ಆರ್ ವೆರಿ ಕ್ಲೋಸ್ಲಿ ರಿಲೇಟೆಡ್ ಟು ಆರ್ಟಿಕಲ್ 21 ಆ್ಯಂಡ್ ಆಲ್ಸೋ ಆರ್ಟಿಕಲ್ 19(1). I think D it seems, C or D. So these articles are very closely related with this section. In other words, human liberty, ಮಾನವನ ವ್ಯಕ್ತಿ ಸ್ವಾತಂತ್ರ್ಯ. ಮಾನವನ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಡೈರೆಕ್ಟಾಗಿ ಹಿಟ್ ಮಾಡುವಂತಹ ಈ ಇನ್ನೊಬ್ಬ ಮಾನವನ ಕೆಲಸಗಳು, ಅವು ಅಪರಾಧ ಆಗ್ತವೆ ಅನ್ನುವುದನ್ನು ನಾವು ಈ ಎರಡು ಸೆಕ್ಷನ್ಗಳಲ್ಲಿ ನೋಡ್ತೀವಿ. ಆ್ಯಂಡ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಬೋತ್ ದ ಸೆಕ್ಷನ್ಸ್ 126 and 127. And 126 has got, I think, only 2 subsections, and 127 has got 7 subclauses. Sorry, 8 subclauses. It has got 8 subclauses. Right. And then I am going to discuss 2 important case laws. 2 important case laws to understand these 2 sections. ಎರಡು ಪ್ರಮುಖ ಪ್ರಕರಣಗಳನ್ನು ನಾನೇನು ಮಾಡ್ತೀನಿ ಅಂತಂದರೆ, ಈ ಒಂದು ಸೆಕ್ಷನ್ಗಳನ್ನು ಕೋರ್ಟ್ಗಳು ಯಾವ ರೀತಿ ವ್ಯಾಖ್ಯಾನಿಸಿದ್ದೇವೆ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಒಂದನ್ನು ನೀವು ನೆನ್ಪಿಟ್ಕೊಳ್ಬೇಕು, ಈ ಸೆಕ್ಷನ್ 127 ಮತ್ತು 126 ಇದೆಯಲ್ಲ, IPCನಲ್ಲಿ ಸುಮಾರು ಸೆಕ್ಷನ್ಗಳಿದ್ವು. ಐ ಥಿಂಕ್ 340, 341 ಹಿಡ್ಕೊಂಡು ಸುಮಾರು ಸೆಕ್ಷನ್ಗಳಿದ್ವು. ಅವೆಲ್ಲವನ್ನು ರಿಡ್ಯೂಸ್ ಮಾಡಿಬಿಟ್ಟು ದೇ ಹ್ಯಾವ್ ಮೇಡ್ ಓನ್ಲಿ 2 sections. ಓನ್ಲಿ 2 sections, ಬಟ್ ದೇ ಹ್ಯಾವ್ ಗಾಟ್ ಕ್ಲಾಸಸ್. ಸೊ ಈ ಒಂದು ಓವರ್ ವ್ಯೂನೊಂದಿಗೆ ಲೆಟ್ ಅಸ್ ಸ್ಟ್ರೇಟ್ ಅವೇ ಜಂಪ್ ಆನ್ ಟು ದ ಕಾನ್ಸೆಪ್ಟ್ ಫಸ್ಟ್. ಏನು ರಿಸ್ಟ್ರೇಂಟ್ ಅಂದರೆ ಏನು, ಕನ್ಫೈನ್ಮೆಂಟ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ಅರ್ಥ ಮಾಡಿಕೊಳ್ಳೋಣ. ಒಂದು ನಿರ್ಬಂಧ, ಇನ್ನೊಂದು ಬಂಧನ. ವೆದರ್ ಇಟ್ ಕ್ಯಾನಾಟ್ ಬಿ ಡನ್? ಎಸ್, ಇಟ್ ಕ್ಯಾನ್ ಬಿ. ನಿರ್ಬಂಧವನ್ನು ಮಾಡಬಹುದು, ಬಂಧನವನ್ನು ಮಾಡಬಹುದು. ಅದು ಏನಾಗಿರಬೇಕು? ಇಟ್ ಈಸ್ ಆ್ಯಸ್ ಪರ್ ಲಾ. ಇಟ್ ಈಸ್ ಆ್ಯಸ್ ಪರ್ ಲಾ. ಕಾನೂನಿನ ಪ್ರಕಾರ ಮಾಡಿದರೆ ಈ ಸೆಕ್ಷನ್ ಪ್ರಶ್ನೆ ಬರೋದಿಲ್ಲ. ಅರೆಸ್ಟ್ ಈಸ್ ಕನ್ಫೈನ್ಮೆಂಟ್. ದೇರ್ ಈಸ್ ಒನ್ ವೇ ರೂಟ್, ಗೇಟ್ ಬಿಫೋರ್ ದ ಹೌಸ್, ಆ್ಯಂಡ್ ಒನ್ ವೇ ರೂಟ್. ಸೊ ಯು ಕಾಂಟ್ ಗೋ ಇನ್ ದಟ್ ರೂಟ್. ಸೊ ರಿಸ್ಟ್ರೇಂಟ್ ಈಸ್ ದೇರ್ ಇನ್ ಗೋಯಿಂಗ್. ದಟ್ ಈಸ್ ಲಾಫುಲ್. What is important here is wrongful. What is not lawful is wrongful. ಯಾವುದು ಕಾನೂನಾತ್ಮಕವಾದಂತಹ ಪ್ರಕ್ರಿಯೆ ಅಲ್ಲವೋ ಅದು ತಪ್ಪು, ಅದು ತಪ್ಪು. ಅಕ್ರಮ, ಅದು ಕ್ರಮ.
ಕ್ರಮಬದ್ಧವಾಗಿಲ್ಲ ಅಂತ, ಕ್ರಮಬದ್ಧವಾಗಿಲ್ಲ. ದೇರ್ಫೋರ್ ದ ಲಾ ಪ್ರೊಟೆಕ್ಟ್ಸ್ ದ ಫ್ರೀಡಮ್ ಆಫ್ ಮೂಮೆಂಟ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಫ್ರೀಡಮ್ ಆಫ್ ಮೂಮೆಂಟ್ ಆ್ಯಂಡ್ personal liberty. I hope this is Article 19. This is Article 21. This is Article 21. It is a right given by our Constitution, moving anywhere in India, and also your personal liberty. You can do whatever you want, but subject to law. So to protect these basic fundamental rights of a human, ಮಾನವನ ಅತಿ ಮೂಲಭೂತವಾದಂತಹ ಹಕ್ಕುಗಳನ್ನು ರಕ್ಷಿಸುವ ದೃಷ್ಟಿಕೋನದಿಂದ ಈ ಎರಡು ಕಲಂಗಳನ್ನು ನಾವು ಮಾಡಿದ್ದೀವಿ ಅಂಥೇಳಿ ಹೇಳ್ಬೋದು. ವೆನ್ ಎ ಪರ್ಸನ್ ಈಸ್ ಅನ್ಲಾಫುಲಿ ಪ್ರಿವೆಂಟೆಡ್, ಒಬ್ಬ ವ್ಯಕ್ತಿನ ನಾವು ಕಾನೂನು ಬಾಹಿರವಾಗಿ ನಿಲ್ಲಿಸ್ತೀವಿ. ನೋ ಯು ಡೋಂಟ್ ಗೋ ಇನ್ ದಿಸ್ ರೋಡ್, ವಿಲ್ ನಾಟ್ ಅಲೌ, ರೈಟ್? ಅದಕ್ಕೆ ಯಾವ ರೀತಿಯಲ್ಲಿ? ಮೂವಿಂಗ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೇ ಇಲ್ಲಿ ಜನ ನಿಂತಿದ್ದಾನೆ. ಹಿಯರ್ ಮಿಸ್ಟರ್ ಬಿ ಈಸ್ ದೇರ್. Here A is coming from here, going here. He want to go to this place. ಒಬ್ಬ ವ್ಯಕ್ತಿ ಈ ಜಾಗಕ್ಕೆ ಹೋಗಬೇಕಾಗಿದೆ, ಬಟ್ ಬಿ ಈಸ್ ನಾಟ್ ಪರ್ಮಿಟಿಂಗ್ ಎ ಟು ಗೋ ಹಿಯರ್. ಬಟ್ ಎ ಕ್ಯಾನ್ ಗೋ ದಿಸ್ ಸೈಡ್, ಎ ಕ್ಯಾನ್ ಗೋ ದಿಸ್ ಸೈಡ್, ಎ ಕ್ಯಾನ್ ರಿಟರ್ನ್ ಬ್ಯಾಕ್. ಒಂದೇ ಒಂದು ದಿಕ್ಕಿನಲ್ಲಿ, ಆ ಪರ್ಟಿಕ್ಯುಲರ್ ದಿಕ್ಕಿನಲ್ಲಿ ಹೋಗೋದಕ್ಕೆ ಅವನಿಗೆ ಅಡೆತಡೆಯನ್ನು ಉಂಟು ಮಾಡ್ತಿದ್ದಾನೆ. ಇನ್ ವಿಚ್ ಹಿ ಆರ್ ಸಿ ಹ್ಯಾಸ್ ಎ ಲೀಗಲ್ ರೈಟ್. ನೋಡಿ, ಇದು ನಿಮ್ಮ ಮನೆ, ಇಟ್ ಈಸ್ ಯುವರ್ ಓನ್ ಹೌಸ್ ಆಫ್ ಎ. ಅವನ ಮನೆಗೆ ಹೋಗೋದು ಬೇಡವಾ ಅವನು? ಇಟ್ ಈಸ್ ಎ ಲೀಗಲ್ ರೈಟ್. ಅಥವಾ ಪಬ್ಲಿಕ್ ರೋಡ್, ಲೀಗಲ್ ರೈಟ್ ಟು ಪ್ರೊಸೀಡ್. ದ ಅಫೆನ್ಸ್ ಈಸ್ ರಾಂಗ್ಫುಲ್ ರಿಸ್ಟ್ರೇಂಟ್. ಅಕಸ್ಮಾತು ಇದು ಪ್ರೊಟೆಕ್ಟೆಡ್ ಏರಿಯಾ ಆಗಿತ್ತು ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಎ ಕಂಟೋನ್ಮೆಂಟ್ ಏರಿಯಾ, ರಿಸ್ಟ್ರಿಕ್ಟೆಡ್ ಏರಿಯಾ. ದೆನ್ ಯು ಡೋಂಟ್ ಹ್ಯಾವ್ ಎ ಲೀಗಲ್ ರೈಟ್. ಎಲ್ಲಿ ನಿಮ್ಗೆ ಕಾನೂನಾತ್ಮಕ ಹಕ್ಕು ಇರೋದಿಲ್ವೋ ಅಲ್ಲಿ ಆ ರಿಸ್ಟ್ರೇಂಟ್ ಮಾಡಿದರೆ ಅದು ಅಪರಾಧ ಆಗೋದಿಲ್ಲ. ಬಟ್ ನಿಮಗೆ ಕಾನೂನಾತ್ಮಕ ಹಕ್ಕಿದೆ ಅಂತ ಇಟ್ಕೊಳ್ಳಿ, ಆವಾಗ ಇನ್ನೊಬ್ಬ ವ್ಯಕ್ತಿ ನಿಮ್ಮನ್ನು ವಿಲ್ಫುಲಿ, ವಾಲಂಟರಿಲಿ ನಿಮಗೆ ಹೋಗೋದನ್ನು ತಡೆದರೆ ಅದಕ್ಕೆ ಅಕ್ರಮ ನಿರ್ಬಂಧ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ರಾಂಗ್ಫುಲ್ ರಿಸ್ಟ್ರೇಂಟ್. ವೆನ್ ದ ರಿಸ್ಟ್ರೇಂಟ್ ಗೋಸ್ ಫರ್ದರ್, what is this goes further? And prevents the person from moving beyond certain circumscribing limits, it becomes a wrongful confinement. ಒಂದು ವೇಳೆ ಇದು ಒಂದು ಕಡೆ ನಿರ್ಬಂಧವನ್ನು ಮಾಡೋದಿದ್ರೆ ಅದಕ್ಕೆ ನಾವೇನಂತೀವಿ? ರಾಂಗ್ಫುಲ್ ರಿಸ್ಟ್ರೇಂಟ್ ಅಂತ ಹೇಳ್ತೀವಿ. ಅದೇ ಮುಂದುವರೆದು ಆ ಒಬ್ಬ ವ್ಯಕ್ತಿಯನ್ನು ಅಲ್ಲೇ ಇರುವ ಹಾಗೆ ಮಾಡೋದು, ರೂಮ್ನಲ್ಲಿ ಕೂಡಿ ಹಾಕೋದು. ಅಥವಾ ಅವನೊಂದು ಗ್ರೌಂಡಲ್ಲೇ ಇದ್ದಾನೆ ಅಂದ್ಕೊಳ್ಳಿ, ಒಂದು ಫುಟ್ಬಾಲ್ ಗ್ರೌಂಡಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಎಲ್ಲ ಗೇಟಲ್ಲೂ ನೀವೇನು ಮಾಡೋದು? ಆರ್ಮ್ಡ್ ಪರ್ಸನ್ ಇಡೋದು. ಆಮೇಲೆ ಒಳಗೆ ಅವನಿಗೆ ಇನ್ಫಾರ್ಮೇಷನ್ ಕೊಡೋದು, ಎಲ್ಲ ಗೇಟಲ್ಲೂ ನಾವು ಗನ್ ಹಿಡ್ಕೊಂಡು ನಿಂತಿದ್ದೀವಿ, ನೀನು ಯಾವುದೇ ಕಾರಣಕ್ಕೆ ಹೊರಗೆ ಬಂದರೆ ನಾವು ನಿನ್ನ ಶೂಟ್ ಮಾಡ್ತೀವಿ. ದಟ್ ಈಸ್ ಸರ್ಕಮ್ಸ್ಕ್ರೈಬಿಂಗ್ ಲಿಮಿಟ್ಸ್. ಈ ರೀತಿ ಮಾಡುವಂತಹ ಅಕ್ರಮ ರಿಸ್ಟ್ರೇಂಟನ್ನು, ಎಲ್ಲ ದಿಕ್ಕಿನಲ್ಲಿಯೂ ಮಾಡುವಂತಹ ರಿಸ್ಟ್ರೇಂಟನ್ನು ನಾವು ಕನ್ಫೈನ್ಮೆಂಟ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಕನ್ಫೈನ್ಮೆಂಟ್. ಈ ಒಂದು ಅರ್ಥವನ್ನು ತಲೆಯಲ್ಲಿ ಇಟ್ಕೊಂಡು, ಇಫ್ ವಿ ಸಿ ಸೆಕ್ಷನ್ 126 what it says, section 126 what it says, let me also see the section Bail Act also. I will open and keep it here. Let us see the Bail Act. Bail Act ಏನು ಹೇಳುತ್ತೆ ನೋಡೋಣ.
PNS. Directly. It is not opening, unfortunately. So we'll take that yesterday's thing. भारतीय साक्ष्य अधिनियम. Advocate coach. I will take this one only. Yes. Here in this, I must take the section 126. Wrongful restraint. First, let us see this section. This is section 126. Whoever voluntarily obstructs. This is a keyword, voluntarily. Obstructs. This is also very important. Any person. So as to prevent that person proceeding in any direction. Any direction. In which the person has a right to proceed. Is said to wrongfully to restrain that person. Exception. The obstruction of a private way, private way over land or water, which a person in good faith believes himself to have a lawful right to obstruct, is not offense within the meaning of this section. ಒಂದು ವೇಳೆ ಗುಡ್ ಫೇತಲ್ಲಿ ಅವನು ತಡೆದಿದ್ರೆ ಅದಕ್ಕೊಂದು ಎಕ್ಸೆಪ್ಷನ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಎ ಅಬ್ಸ್ಟ್ರಕ್ಟ್ಸ್ ಎ ಪಾತ್ ಅಲಾಂಗ್ ವಿಚ್ ಜಡ್ ಹ್ಯಾಸ್ ಎ ರೈಟ್ ಟು ಪಾಸ್. ಎ ನಾಟ್ ಬಿಲೀವಿಂಗ್ ಇನ್ ಗುಡ್ ಫೇತ್. that he has a right path, jud is thereby prevented from passing. A wrongfully restrains. ನೋಡಿ, ಗುಡ್ ಫೇತ್ ಇಲ್ಲೇನೆ ಅವನನ್ನು ತಡಿತಾ ಇದ್ದಾನೆ ಅಂತಂದರೆ ಇಟ್ ಈಸ್ ರಾಂಗ್ಫುಲ್ ರಿಸ್ಟ್ರೆಂಟ್. ವೆರಿ ಸಿಂಪಲ್ section, nothing to worry. The same thing I have written it here also. Here also the same thing is written. Section 126 ಭಾರತೀಯ ನ್ಯಾಯ ಸಂಹಿತೆಯ section 126. Here you see, he is A, he is B, right? Here this person is not permitting this person to go along this road. ಈ ದಾರಿಯಲ್ಲಿ ಹೋಗ್ಲಿಕ್ಕೆ ಅವನು ಬಿಡ್ತಾ ಇಲ್ಲ. ದಿಸ್ ಈಸ್ ರಾಂಗ್ಫುಲ್ ರಿಸ್ಟ್ರೈಂಟ್, ಅಕ್ರಮ ನಿರ್ಬಂಧ ಅಂತ ಹೇಳ್ಬೋದು. ಸೊ ಇದನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಪ್ರೂವ್ಸ್ ದ್ಯಾಟ್ ಎ ಪರ್ಸನ್ ರಾಂಗ್ಫುಲಿ ರಿಸ್ಟ್ರೈನ್ಸ್. ಓಕೆ. ಎನದರ್, ವೆನ್ ವಾಲಂಟರಿಲಿ ಅಬ್ಸ್ಟ್ರಕ್ಟ್ಸ್. ದಿಸ್ ವರ್ಡ್ ಈಸ್ ಇಂಪಾರ್ಟೆಂಟ್. ವಾಲಂಟರಿಲಿ ಅಬ್ಸ್ಟ್ರಕ್ಟ್ಸ್. ಓಕೆ. That person so as to prevent him from proceeding in any direction in which he has a right to proceed. ಅವನಿಗೆ ಹಕ್ಕಿರಬೇಕು. ಸ್ವಯಂ ಪ್ರೇರಿತವಾಗಿ ಅಡ್ಡಿಪಡಿಸಿದರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಆಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆನ್ಸ್ ರಿಯಾ ಇಸ್ ದೇರ್ ಇನ್ ದಟ್. ಆ ವ್ಯಕ್ತಿಯ ಅಕ್ರಮ ನಿರ್ಬಂಧವನ್ನು ಮಾಡುತ್ತಾನೆ. ಸೊ ಇದರ ಎಸೆನ್ಷಿಯಲ್ಸ್ ಏನು ಅಂತ ನಾವು ಗುರುತುಪಡಿಸೋದಾದರೆ, ದಿಸ್ ಈಸ್ 1, ದಿಸ್ ಈಸ್ 2. ಐ ಥಿಂಕ್ ವಿ ಆರ್ ಹ್ಯಾವಿಂಗ್ 3-4 ಎಸೆನ್ಷಿಯಲ್ಸ್. ವಾಲಂಟರಿಲಿ ಅಬ್ಸ್ಟ್ರಕ್ಟ್ ಮಾಡುವಂಥದ್ದು,
ಅವನನ್ನು ಮುಂದೆ ಹೋಗೋದನ್ನು ತಡೆಯುವಂತಹದ್ದು. ಓಕೆ, ದೆನ್ ರೈಟ್ ಟು ಪ್ರೊಸೀಡ್, ಅವನ ಹಕ್ಕನ್ನು, ಅವನಿಗೆ ಹಕ್ಕಿರಬೇಕು ಹೋಗಲಿಕ್ಕೆ. ಹಕ್ಕಿಲ್ಲ, ನೀವು ತಡೆದಿದ್ದೀರಿ ಅಂದರೆ ದೇರ್ ಇಸ್ ನೋ ಪ್ರಾಬ್ಲಮ್. ವಾಲಂಟರಿ ಅಬ್ಜೆಕ್ಷನ್ ಮಸ್ಟ್ ಬಿ ಅನ್ಲಾಫುಲ್. ನೀವು ಮಾಡುವಂಥ ಕ್ರಿಯೆ ಏನಿರಬೇಕು, ಅಕ್ರಮವಾಗಿರಬೇಕು. ಮಿಯರ್ ಅಬ್ಸ್ಟ್ರಕ್ಷನ್ ಈಸ್ ನಾಟ್ ಸಫಿಷಿಯಂಟ್ ಇಫ್ ದ ಅಕ್ಯೂಸ್ಡ್ ಹ್ಯಾಸ್ ಎ ಲಾಫುಲ್ ಜಸ್ಟಿಫಿಕೇಶನ್ ರಿಕಗ್ನೈಸ್ಡ್ ಬೈ ದ ಪ್ರಾವಿಷನ್. Mere obstruction is not sufficient if the accused has a lawful justification recognized by the provision. ನಾನು ಶರ್ಮಾ ಪುಸ್ತಕ ಮತ್ತು ರತನ್ ಲಾಲ್ ಧೀರಜ್ ಲಾಲ್ ನೋಡಬೇಕಾದ್ರೆ ಯಾವುದೋ ಒಂದು ಕೇಸ್ ನೋಡಿದ್ದೀನಿ. ಒಬ್ಬ ವ್ಯಕ್ತಿ ಹೀಗೆ ನಿಂತಿರ್ತಾನೆ, ಅವನು ಇನ್ನೊಬ್ಬ ಇಲ್ಲಿ ಬರ್ತಾನೆ. ನನಗೇನು ಅವನು ತಡಿಬೇಕು ಅಂತೇನಿಲ್ಲ, ನಾ ಅಡ್ಡ ನಿಂತೀನಿ ಅಂತ ಹೇಳಿ ಅವನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಈ ಕ್ಯಾನ್ ನಾಟ್ ಇನ್ವೋಕ್ ಸೆಕ್ಷನ್ 126. ಅವನು ಹಿಂಗೆ ಸರ್ದು ಹೋಗ್ಬೋದು, ಅಥವಾ ನನಗೆ ನೀನು ಸರ್ಕೊಳ್ಳಿ ಅಂತ ಹೇಳ್ಬೋದು. ಹೇಳಿದ ಮೇಲೆ ಅವನು ಹೋಗ್ಬೋದು. ದಟ್ ಈಸ್ ನಾಟ್ ಎ ಕೇಸ್. ದಟ್ ಪರ್ಸನ್ ಹೂ ಈಸ್ ಸ್ಟ್ಯಾಂಡಿಂಗ್ ದೇರ್, ಹಿ ಶುಡ್ ವಾಲಂಟರಿಲಿ ಅಬ್ಸ್ಟ್ರಕ್ಟ್ ಹಿಮ್. ನೋ 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 ನೋ, ನೀನು ಇಲ್ಲಿ ಹೋಗ್ಬಿಡೋದಿಲ್ಲ, ಐ ಆಮ್ ನಾಟ್ ಗೋಯಿಂಗ್ ಯು ಇನ್ ದಿಸ್ ವೇ ಅಂತ ಹೇಳಿದರೆ ಅವನು ಅಪರಾಧಕ್ಕೆ ಗುರಿ ಆಗ್ತಾನೆ, ಇಲ್ಲಾಂದರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ದೀಸ್ ಆರ್ ದ ಎಸೆನ್ಷಿಯಲ್ಸ್ ಯು ಆರ್ ಸಪೋಸ್ ಟು ರೈಟ್ ಇನ್ ದ ಎಕ್ಸಾಮಿನೇಷನ್. 1, 2, 3, 4. These things you have to write. Right. Next, exception to the section. Exception to the section ಏನು? ಪ್ರೈವೇಟ್ ಪ್ರಾಪರ್ಟಿನಲ್ಲಿ ನಾನು ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆಲ್ ಯುವರ್ ಫಂಡಮೆಂಟಲ್ ರೈಟ್ಸ್ ಆರ್ ಸಬ್ಜೆಕ್ಟ್ ಟು ರಿಸ್ಟ್ರಿಕ್ಷನ್ಸ್. 19(1) is restricted by 2, 3, 4, 5, 6. Similarly, Article 21 is restricted by the procedure established by law. ಆದ್ದರಿಂದ ನೀವು ಅಂತಹ ಪ್ರೈವೇಟ್ ಜಾಗದಲ್ಲಿ ನಾ ಹೋಗ್ತೀನಿ ಅಂತ ಹೇಳೋದಿದೆಯಲ್ಲ, ಅದು ಇಲ್ಲ, ಅದಕ್ಕೆ ರೈಟ್ಸ್ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಹೇಳ್ತೀವಿ, ಎಕ್ಸ್ಪ್ಲನೇಷನಲ್ಲಿ ಹೇಳ್ತಾರೆ. ದೆನ್ ಎನದರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಇನ್ ಗುಡ್ ಫೇತ್. ಒಬ್ಬ ವ್ಯಕ್ತಿ ಸದುದ್ದೇಶದಿಂದ ನಿಲ್ಲಿಸಿದಾನೆ ಅಂತ ಇಟ್ಕೊಳ್ಳಿ, ಅದು ಪ್ರೈವೇಟ್ ಪ್ರಾಪರ್ಟಿ ಇದೆ, ಅದಕ್ಕೆ ನಾನು ಹೋಗಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ನಿಲ್ಲಿಸಿದಾನೆ ಅಂತ ಇಟ್ಕೊಳ್ಳಿ. ಆವಾಗ ಅವನ ಉದ್ದೇಶ ಗುಡ್ ಫೇತಲ್ಲೇ ಆಗಿದ್ರೆ ಅದು ಕೂಡ ಅಫೆನ್ಸ್ ಆಗೋದಿಲ್ಲ. ದ ಬಿಲೀಫ್ ಮಸ್ಟ್ ಬಿ ಜೆನ್ಯೂನ್. ಆದರೆ ನಿಮ್ಮ ಗುಡ್ ಫೇತು ನಿಜ ಇರಬೇಕು. ಸುಮ್ಮನೆ ಕೋರ್ಟಲ್ಲಿ ಬಂದು ಗುಡ್ ಫೇತ್ ಅಂತ ಹೇಳೋಕ್ಕಾಗಲ್ಲ. ಎ ಪರ್ಸನ್ ಕೆನಾಟ್ ಡೆಲಿಬರೇಟ್ಲಿ ಕ್ರಿಯೇಟ್ ಇನ್ ದ ನೇಮ್ ಆಫ್ ಗುಡ್ ಫೇತ್. ಗುಡ್ ಫೇತ್ನ ಹೆಸರಿನಲ್ಲಿ ಬೇಕು ಅಂತಲೇ ಅಬ್ಸ್ಟ್ರಕ್ಷನ್ ಮಾಡೋಕ್ಕೆ, ತಡೆ ಹಿಡಿಯೋಕ್ಕೆ ಆಗೋದಿಲ್ಲ. ಸಪೋಸ್ ಎ ಬ್ಲಾಕ್ಸ್ ಎ path which judge has the legal right to use, A does not believe in good faith that he has a right to stop judge. ಗುಡ್ ಫೇತ್ ಇಲ್ದೇ ನೀವು ಅವನ್ನ ಹಿಡಿಯೋಕ್ಕಾಗೋದಿಲ್ಲ. ಇದೇನಾಗುತ್ತೆ? ದಿಸ್ ಈಸ್ ರಾಂಗ್ಫುಲ್ ರಿಸ್ಟ್ರೈಂಟ್ ಆಗುತ್ತೆ, ಅಕ್ರಮ ನಿರ್ಬಂಧ ಆಗುತ್ತೆ. ಇದು ಅಕ್ರಮ ನಿರ್ಬಂಧ ಆಗುತ್ತೆ. ದೆನ್ ಇದರಲ್ಲಿ ಪನಿಷ್ಮೆಂಟ್ ನೋಡಿ. 126, as I have told you, only 2 clauses. Whatever I have discussed here, it is 126(1). Whatever I have discussed here is, all these things are 126(1). 126 subclass 1 ಅದರಲ್ಲಿ ಬರುತ್ತೀವಿ ಅಲ್ಲ. ಓಕೆ, 126 subclass 2 ಏನು ಮಾಡುತ್ತೆ? ಇಟ್ ಗಿವ್ಸ್ ವಾಟ್ ಈಸ್ ದ ಪನಿಷ್ಮೆಂಟ್. ಶಿಕ್ಷೆಯ ಪ್ರಮಾಣವನ್ನು ಹೇಳುತ್ತೆ. ಏನು? ರಾಂಗ್ಫುಲ್ ರಿಸ್ಟ್ರೈಂಟ್ಗೆ ಮ್ಯಾಕ್ಸಿಮಮ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಪ್ ಟು 1 month. Simple imprisonment up to 1 month. Whoever wrongfully restrains a person punished with simple imprisonment for a term which may extend to 1 month, or fine which may extend to 5,000 rupees, or both. Right? 5,000 ರೂಪಾಯಿನೇ ಮಾಡ್ಬೋದು ನಿಮ್ಗೆ, ಅಥವಾ 1 ತಿಂಗಳವರೆಗೆ, 2 ದಿವಸ ಶಿಕ್ಷೆ ಕೊಡ್ಬೋದು, 1 ದಿವಸ ಕೊಡ್ಬೋದು, 1 ತಿಂಗಳು ಕೊಡ್ಬೋದು, ಅಥವಾ 2 ಕೊಡ್ಬೋದು, ಶಿಕ್ಷೆ ಮತ್ತು ದಂಡವನ್ನು ಅಷ್ಟೇ 100 ರೂಪಾಯಿ ದಂಡ ಹಾಕ್ಬೋದು, 5,000ವರೆಗೆ ದಂಡ. ಓಕೆ, ದೆನ್ ಎನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ರಿಕಗ್ನೈಸ್ ಹಿಯರ್ ಈಸ್, ಇಟ್ ಈಸ್ ಕಾಗ್ನಿಸಿಬಲ್ ಆ್ಯಂಡ್ ಬೇಲೇಬಲ್ ಅಫೆನ್ಸ್. ಇಟ್ ಈಸ್ ಕಾಗ್ನಿಸಿಬಲ್ ಆ್ಯಂಡ್ ಬೇಲೇಬಲ್ ಅಫೆನ್ಸ್. What is meant by cognizable?
police can initiate enquiry, that is cognizable. Non-cognizable ಆದರೆ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಗಿವ್ ಇನ್ಸ್ಟ್ರಕ್ಷನ್ ಟು ದ ಪೊಲೀಸ್ ಫಾರ್ ಇನ್ವೆಸ್ಟಿಗೇಷನ್. ತನಿಖೆಗೆ ಅವಕಾಶ ಇರುತ್ತೆ ಎಲ್ಲಿ ಕಾಗ್ನಿಜಿಬಲ್. ಬೇಲೆಬಲ್ ಅಂತಂದರೆ ಆಸ್ ಎ ಮ್ಯಾಟರ್ ಆಫ್ ರೈಟ್ ಯು ಕ್ಯಾನ್ ಡಿಮಾಂಡ್ ಬೇಲ್, ಆ್ಯಂಡ್ ಇಟ್ ಈಸ್ ಟ್ರಯಬಲ್ ಬೈ ಎನಿ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಆರ್ ಫಸ್ಟ್ ಕ್ಲಾಸ್ ಯಾರಾದರೂ ಟ್ರೈ ಮಾಡ್ಬೋದು. ಓಕೆ, ಸೊ ಅಪ್ ಟು ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯು ಹ್ಯಾವ್ ಟು ರಿಮೆಂಬರ್, ರೈಟ್? ದೆನ್ ಸೆಕ್ಷನ್ 127. Section 127 talks about confinement, ಬಂಧನ. ಬಂಧನ ಅಂಥೇಳಿ ನಮ್ಮ BNS ನಲ್ಲಿ ಇರುವಂತಹ ಅರ್ಥ ಏನು ಅಂತಂದ್ರೆ, ಅವನ ಸ್ವತಂತ್ರ ಮೂಮೆಂಟ್ಗಳನ್ನು, ಚಲನವಲನಗಳನ್ನು ನಿರ್ಬಂಧ ಮಾಡುವಂಥದ್ದು. ಸ್ವತಂತ್ರ ಚಲನವಲನಗಳನ್ನು ನಿರ್ಬಂಧ ಮಾಡುವಂತಹ ಕ್ರಿಯೆಗೆ ನಾವೇನು ಹೇಳ್ತೀವಿ ಅಂತಂದರೆ ಕನ್ಫೈನ್ಮೆಂಟ್ ಅಂತೇಳಿ. ಕನ್ಫೈನ್ಮೆಂಟು ನೀವು ಒಂದು ರೂಮಲ್ಲಿ ಹಾಕಿಟ್ಟಿರ್ಬೋದು, ಅಥವಾ ಅವನು ಇದ್ದ ಜಾಗದಲ್ಲಿ ಅವನು ಆಚೆ ಈಚೆ ಹೋಗ್ಲಾರ್ದಂಗೆ ಅವನ ಚಲನವಲನಗಳನ್ನು ನಿಯಂತ್ರಣ, ಹೆದರಿಸಿ ಬೆದರಿಸಿ ನಿಯಂತ್ರಣ ಮಾಡಿ ಇಟ್ಕೋಬೋದು. ದಟ್ ಈಸ್ ಆಲ್ಸೋ ಕನ್ಫೈನ್ಮೆಂಟ್. ಕನ್ಫೈನ್ಮೆಂಟ್ ಅಂದ್ರೆ ರೂಮಲ್ಲೇ ಹಾಕಿಡಬೇಕು ಅಂತ ಹೇಳಿ ಏನಾದ್ರು ಅರ್ಥ ನಿಮ್ದು ಆಗಿದ್ರೆ ಅದು ಸಾಮಾನ್ಯವಾಗಿ ಸರಿ. ಆದರೆ ನಮ್ಮ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ನಲ್ಲಿ ಅವನನ್ನು ರೂಮ್ನಲ್ಲೇ ಕೂಡಿ ಹಾಕಿಡಬೇಕು ಅಂತೇನಿಲ್ಲ. ಒಂದು ಕ್ರಿಕೆಟ್ ಗ್ರೌಂಡಲ್ಲೇ, ಒಂದು ಫುಟ್ಬಾಲ್ ಗ್ರೌಂಡಲ್ಲೇ ಅವನು ಇಲ್ಲಿದ್ದ ಅಂತ ಇಟ್ಕೊಳ್ಳಿ, ಸುತ್ತಮುತ್ತ ಜನ ನೆಟ್ಟು ನೀವು ಜನರ ಕಡೆಯಿಂದ ಹೆದರಿಸಿ ನೀ ಎಲ್ಲಿ ಹೋಗಂಗಿಲ್ಲ ಅಂಥೇಳಿ ಹಾಗೆ ಕೂರಿಸ್ಬೋದು. ದಟ್ ಈಸ್ ದ ಲಾ. 127(1) talks about what is wrongful confinement. ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ 24 ಗಂಟೆಯ ಒಳಗಡೆ ಮ್ಯಾಜಿಸ್ಟ್ರೇಟ್ನ ಮುಂದೆ ಹಾಜರುಪಡಿಸಿ, ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಆಯಿತು ನೀವು ಇವನು ಕಸ್ಟಡಿಯಲ್ಲಿ ತಗೊಳ್ಳಿ ಅಂತ ಹೇಳಿದ ಮೇಲೆ ಅವನ ಕಸ್ಟಡಿಯಲ್ಲಿ ತಗೊಳ್ಬೋದು. ಅವನ್ನ ತನಿಖೆಗೆ 1 ವಾರಗಟ್ಟಲೆ ಇಟ್ಕೋಬೋದು, ಮ್ಯಾಕ್ಸಿಮಮ್ 15 ದಿವಸಗಟ್ಟಲೆ ಇಟ್ಕೋಬೋದು ಪೊಲೀಸರು. ಅದು ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಲ್ಲ. ದಟ್ ಈಸ್ ಕಾಲ್ಡ್ ಅರೆಸ್ಟ್. ಓಕೆ, ಆದರೆ ಇಲ್ಲಿ ರಾಂಗ್ಫುಲ್ ಅಂತಂದರೆ ಕಾನೂನಿನಿಗೆ ವಿರುದ್ಧವಾಗಿ, ಯಾವುದೇ ಕಾನೂನಿನ ಅಧಿಕಾರವಿಲ್ಲದೆ ಮಾಡುವಂತಹ ಕ್ರಿಯೆ ಇದೆಯಲ್ಲ, ಅದನ್ನು ನಾವೇನು ಹೇಳ್ತೀವಿ, ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ. ನೆನ್ಪಿಟ್ಕೊಳ್ಳಿ, ಎಷ್ಟೋ ಸಲ ಪೊಲೀಸರಿಗೆ ಈ ರಾಂಗ್ಫುಲ್ ಕನ್ಫೈನ್ಮೆಂಟ್ನ ಸೆಕ್ಷನನ್ನು ಉಪಯೋಗಿಸಿ ಶಿಕ್ಷೆ ಆಗಿರುವ ಸಂದರ್ಭಗಳಿದೆ. ದಟ್ ವಿ ಹ್ಯಾವ್ ಟು ರಿಮೆಂಬರ್. ಕಾನ್ಸೆಪ್ಟ್ ಆಫ್ ರಿಸ್ಟ್ರೇಂಟ್ one step further. A person wrongfully confines another when he wrongfully retains that person in such a manner as to prevent ಅವನನ್ನು ತಡೆಯಲು, prevent that person from proceeding, ಅಲ್ಲಿಂದ ಹೋಗದಂತೆ, from proceeding beyond certain circumscribing limits. What is circumscribing limits? ಒಂದು ಜಾಗದಿಂದ, ಈ ಜಾಗದಿಂದ ಬೇರೆ ಕಡೆ ಹೋಗದಂತೆ ಆ ವ್ಯಕ್ತಿಯನ್ನು ಅಲ್ಲೇ ತಡೆ ಹಿಡಿಯುವ ಕ್ರಮವನ್ನು ನಾವೇನು ಹೇಳ್ತೀವಿ, ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟ ಮಿತಿಗಳನ್ನು ಮೀರಿ ಹೊರಗೆ ಹೋಗದಂತೆ ಅಕ್ರಮವಾಗಿ ನಿರ್ಬಂಧಿಸಿದರೆ ಅದು ರಾಂಗ್ಫುಲ್ ಕನ್ಫೈನ್ಮೆಂಟ್ ಆಗುತ್ತೆ. ದಿಸ್ ಇಸ್ ಡೆಫಿನೇಷನ್. ಹಾಗೆ 126ನಲ್ಲಿ 1ನಲ್ಲಿ ರಿಸ್ಟ್ರೇಂಟನ್ನು ಹೇಳಿದ್ವೋ, 2ನಲ್ಲಿ ಪನಿಷ್ಮೆಂಟ್ ಹೇಳಿದ್ವೋ, ಅದೇ ಥರ 170ನಲ್ಲಿ ಸಬ್ ಕ್ಲಾಸ್ 1ನಲ್ಲಿ ಡೆಫಿನೇಷನ್ ಹೇಳ್ತೀವಿ ಕನ್ಫೈನ್ಮೆಂಟ್ ಅಂದ್ರೆ ಏನು ಅಂತ. 2ದಿಂದ ಸೆಕ್ಷನ್ 127(2)ದಿಂದ 127(8) ನಾವು ಶಿಕ್ಷೆಯ ಬಗ್ಗೆ ಹೇಳ್ತೀವಿ. ವಿಲ್ ಟಾಕ್ ಅಬೌಟ್ punishment. So that point you have to get a clarity. Now what is the difference between 126 and 127? ನೆನ್ಪಿಟ್ಕೊಳ್ಳಿ, questions framed like this only, ಏನ್ questions? What is meant by wrongful restraint? How would you differentiate it with wrongful confinement? Explain
or elucidate with ಡಿಸೈಡೆಡ್ ಕೇಸಸ್. ಇದು ನಿಮ್ಗೆ 16 ಮಾರ್ಕ್ಸಿನ ಅಥವಾ 10 ಮಾರ್ಕ್ಸಿನ ಪ್ರಶ್ನೆಗೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದೇ ಥರ ಪ್ರಶ್ನೆ ಕೇಳ್ತಾರೆ. ಈ ಶಾರ್ಟ್ ನೋಟು ಕೇಳ್ಬೋದು, ಎಕ್ಸ್ಪ್ಲೇನ್ ರಿಸ್ಟ್ರೆಂಟ್ ಕೇಳ್ಬೋದು, ಕನ್ಫೈನ್ಮೆಂಟು ಕೇಳ್ಬೋದು, ಶಾರ್ಟ್ ನೋಟಲ್ಲಿ ಎರಡೂ ಸೇರಿಸಿ ಕೇಳ್ಬೋದು. ನೋಡಿ, ರಾಂಗ್ಫುಲ್ ರಿಸ್ಟ್ರೆಂಟ್ ಈಸ್ in one direction. Wrongful confinement is all 360 degrees. All 360 degrees. Preventing beyond defined limits. Beyond defined limits. You must not go from here. That's it. ನೀವು ಹೆಂಗೆ ಅವನು ನಿಯಂತ್ರಿಸ್ತೀರೋ ಅದು ಬೇರೆ ಪ್ರಶ್ನೆ. ಬಟ್ ಆ ನಿಯಂತ್ರಣವನ್ನು ಮಾಡೋದಿದೆಯಲ್ಲ, ಅವನನ್ನು ಇದ್ದ ಜಾಗದಲ್ಲೇ ಇರುವಂತೆ ಮಾಡುವ ಪ್ರಕ್ರಿಯೆ, ಅದಕ್ಕೆ ನಾವೇನ್ತೀವಿ ಕನ್ಫೈನ್ಮೆಂಟ್ ಅಂತೀವಿ. ಸೊ ಸೆಕ್ಷನ್ಸ್, ದೀಸ್ ಆರ್ ದ ಡಿಫರೆನ್ಸ್ ಅಂಡ್ ಸೆಕ್ಷನ್ಸ್. ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆನ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ಡಿಫರೆನ್ಸು ನಿಮಗೆ ಗೊತ್ತಿರಬೇಕು, ರೈಟ್? ದೆನ್ ಒನ್ ಸಿಂಪಲ್ ಎಕ್ಸಾಂಪಲ್, ನೀವು ಈ ಎಕ್ಸಾಂಪಲ್ಗಳನ್ನು ಕೊಟ್ಟು ಉದಾಹರಣೆಗಳನ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ಬೋದು. ನಾ 127 ನೀವು ಬೇಕಾದ್ರೆ ಇದರಲ್ಲಿ ನೋಡ್ಬೋದು, ಏನು ಬೇರೆ ಆ್ಯಕ್ಟಲ್ಲಿ ನೋಡ್ಬೋದು. ಬೇರೆ ಆ್ಯಕ್ಟಲ್ಲಿ 127 ಏನು ಹೇಳುತ್ತೆ ಅನ್ನೋದನ್ನು ನಾನು ಫ್ರೇಮ್ವರ್ಕ್ ತೋರಿಸ್ತೀನಿ ಇಲ್ಲಿ. 127 ಕ್ಲಾಸ್ 1. ಓಕೆ, ಕ್ಲಾಸ್ 1ನಲ್ಲಿ ಸಬ್ ಕ್ಲಾಸ್ ಎ ಬಿ ಇದೆ. ಅದಾದಮೇಲೆ 2, 3, 4, 5, 6, 7, 8 ಇವೆಲ್ಲವುಗಳು ಸಿಂಪಲ್ ಇದ್ದಾವೆ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಅವರ್ ಟೈಮ್ ಇನ್ ದ ಬೇರ್ ಆ್ಯಕ್ಟ್. ವಿಲ್ ಸ್ಟ್ರೇಟ್ ಅವೇ ಗೋ ಟು ಅವರ್ ನೋಟ್ಸ್. ಎವ್ರಿಥಿಂಗ್ ಈಸ್ ರಿಟನ್ ಹಿಯರ್ ಓನ್ಲಿ. Everything is written here only. Suppose A stands across a road and prevents Z from going in that particular direction, but Z can turn around and go elsewhere. ಅವನಿಗೆ ಬೇರೆ ಕಡೆ ಹೋಗೋಕ್ಕೆ ದಾರಿ ಇದೆ, ಒಂದು ದಾರಿಯನ್ನು ಬಿಟ್ಟು ಅವನು ಬೇರೆ ಕಡೆ ಹೋಗ್ಬೋದು ಅಂತಿದ್ರೆ that becomes restraint. Suppose if A locks Z inside a room and Z cannot leave the room in any direction, is wrongful confinement. ಅದಕ್ಕೆ ನಾವೇನು ಹೇಳ್ತೀವಿ, ರಿಸ್ಟ್ರೇಂಟ್ ಈಸ್ ಎ ರಿಸ್ಟ್ರಿಕ್ಷನ್ ಆಫ್ ಮೂವ್ಮೆಂಟ್ ಇನ್ ಎ ಡೈರೆಕ್ಷನ್, ಕನ್ಫೈನ್ಮೆಂಟ್ ಈಸ್ ಎ ರಿಸ್ಟ್ರಿಕ್ಷನ್ ಆಫ್ ಮೂವ್ಮೆಂಟ್ ವಿದಿನ್ ಲಿಮಿಟ್ಸ್ ಅಂತ ಹೇಳ್ತೀವಿ. ಬಂಧನ ಅವನನ್ನು ಎಲ್ಲಿ ಹೋಗಲು ಬಿಡುವುದಿಲ್ಲ, ಆದರೆ ನಿರ್ಬಂಧ ಅವನನ್ನು ಕೇವಲ ಒಂದು ದಿಕ್ಕಿನಲ್ಲಿ ಹೋಗಲು ಬಿಡುವುದಿಲ್ಲ. ಅದಕ್ಕೇನೆ ವಿ ಕ್ಯಾನ್ ಟೆಲ್ ಎ ಪ್ರೊವರ್ಬ್, all confinements are restraints. All confinements are restraints, but all restraints are not confinement ಅಂತ ಹೇಳಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು, ರೈಟ್? ಇದಕ್ಕೆ ಸಂಬಂಧಪಟ್ಟಂತೆ ಇಲಸ್ಟ್ರೇಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಎ ಬಿ ಎರಡು ಇಲಸ್ಟ್ರೇಷನ್ ಇದೆ, ಸಾರಿ ಎ ಬಿ ಸೆಕ್ಷನ್ ಇದೆ. 121ನಲ್ಲಿ ಎ ಬಿ ಸೆಕ್ಷನ್ ಇದೆ, ಆಮೇಲೆ 2, 3 ಬರುತ್ತೆ. ದ ಸೇಮ್ ಥಿಂಗ್ಸ್ ಆರ್ ಅವೈಲೇಬಲ್ ಹಿಯರ್ ಓನ್ಲಿ. ಸಿ 127 illustration 1 locked place. Illustration 2 threat of firearms. A causes Z to go inside a walled space and locks Z inside. Z cannot proceed beyond the walls, therefore he is wrongly confining him. Illustration 2. A places armed men at the exit of a building and tells Z that they will shoot him if he attempts to leave. Even though Z is not physically locked inside, it is wrongful confinement. ಇಲ್ಲಿ ಲಾಕ್ ಮಾಡಿದ್ದೀವಿ, ಇಲ್ಲಿ ಲಾಕ್ ಏನು ಮಾಡಿಲ್ಲ, ಒಂದು ರೂಮ್ ಒಳಗೆ ಹಾಕಿ ಲಾಕ್ ಮಾಡಿದ್ದೀವಿ, ಅದು ರಾಂಗ್ಫುಲ್ ಕನ್ಫೈನ್ಮೆಂಟೇ. ಇಲ್ಲಿ ಒಂದು ಬಿಲ್ಡಿಂಗ್ ಒಳಗಿದ್ದಾನೆ, ಅವನು ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಒಳಗೆ ಹೋಗಿದ್ದಾನೆ, ನೀ ಬಿಲ್ಡಿಂಗಲ್ಲೇ ಇರಬೇಕು, ನೀನು ಹೊರಗಡೆ ಹೋದರೆ ನಿನ್ನ ಶೂಟ್ ಮಾಡ್ತೀವಿ ಅಂಥೇಳಿ ಗೇಟ್ ಒಳಗೆ ಒಬ್ಬರು ಏನಂತೆ ಬೌನ್ಸರ್ನ ನಿಲ್ಲಿಸಿದ್ದಾನೆ ಅಂತ ಇಟ್ಕೊಳ್ಳಿ. ದಟ್ ಈಸ್ ಆಲ್ಸೋ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ದೇರ್ ಫೋರ್ ವಾಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್, ಫಿಸಿಕಲ್ ಲಾಕಿಂಗ್ ಈಸ್ ನಾಟ್ ಎಸೆನ್ಷಿಯಲ್. ಅವನನ್ನು ಫಿಸಿಕಲಿ ಕೂಡಿ ಹಾಕ್ಬೇಕಂತೇನಿಲ್ಲ, ಅವನನ್ನು ಫಿಸಿಕಲಿ ಕೂಡಿ ಹಾಕ್ಬೇಕಂತಲ್ಲ. ಎ ಪರ್ಸನ್ ಕ್ಯಾನ್ ಬಿ ರಾಂಗ್ಫುಲಿ ಕನ್ಫೈನ್ಡ್ ಬೈ ಫಿಸಿಕಲ್ ಬ್ಯಾರಿಯರ್ಸ್ ಆರ್ ಥ್ರೆಟ್ಸ್ ಆರ್ ಅದರ್ ಸರ್ಕಮ್ಸ್ಟೆನ್ಸಸ್ which effectively prevent him from leaving the
ಸರ್ಕಮ್ಸ್ಕ್ರೈಬ್ಡ್ ಲಿಮಿಟ್. ಫಾರ್ ಎಕ್ಸಾಂಪಲ್, ಈ ದೊಡ್ಡ ಬಿಲ್ಡಿಂಗ್ ಇದೆ, ಈ ಬಿಲ್ಡಿಂಗಲ್ಲಿ ಏಣಿ ಇದೆ, ಏಣಿ ಮೇಲೆ ಅವನು ಹತ್ತಿರ್ತಾನೆ ಅಂತ ಇಟ್ಕೊಳ್ಳಿ. ಸೊ ಹಿ ಈಸ್ ಕ್ಲೈಮ್ಡ್ ಹಿಯರ್. ಆಮೇಲೆ ನೀವೇನ್ ಮಾಡ್ತೀರಿ, ಯು ವಿಲ್ ರಿಮೂವ್ ದ ladder. Therefore, this becomes a wrongful confinement. He cannot come down. Unless the ladder is given, he cannot come down. So this is also, ಇದು ಅದರ್ ಸರ್ಕಮ್ಸ್ಟೆನ್ಸಸ್ ಅನ್ನ ನಾವು ಈ ರೀತಿನೂ ಕೂಡ ಎಕ್ಸ್ಪ್ಲೇನ್ ಮಾಡಬಹುದು. ದೆನ್ 127(2) ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಯಾವ ಸಂದರ್ಭದಲ್ಲಿ ಏನೇನು ಶಿಕ್ಷೆ ಅನ್ನುವಂಥದ್ದು ನೋಡಿ. ಅಲ್ಲಿ 1 ತಿಂಗಳವರೆಗೆ ಶಿಕ್ಷೆ ಇತ್ತು, 5,000 ದಂಡ ಇತ್ತು. ಯಾವುದರಲ್ಲಿ? ರಿಸ್ಟ್ರೇಂಟಲ್ಲಿ, ರಾಂಗ್ಫುಲ್ ರಿಸ್ಟ್ರೇಂಟಲ್ಲಿ. ಕನ್ಫೈನ್ಮೆಂಟ್ ಆದರೆ ಅದು 1 ವರ್ಷಕ್ಕೆ ಹೋಗುತ್ತೆ, 5,000 ದಂಡ ಇರುತ್ತೆ. 2, ಇದು ಕೂಡ ಕಾಗ್ನಿಜಿಬಲ್ ಬೇಲೇಬಲ್ ಅಂದರೆ ಇನ್ವೆಸ್ಟಿಗೇಷನ್ನ ಪೊಲೀಸರೇ ಮಾಡ್ಬೋದು, ಆಮೇಲೆ ನೀವು ಬೇಲ್ನ ಕ್ಲೇಮ್ ಮಾಡ್ಬೋದು. ಸೊ ದಟ್ ಈಸ್ ದಿ ಸಿಚುವೇಶನ್ ಇನ್ 127(2). ಐ ಆಮ್ ಸಾರಿ. ಸೊ ಇಲ್ಲಿಂದ ಮುಂದೆ ಬರುವಂತಹ ವಿಧ ನೋಡಿ, ಇವು ಏನು? ಅಗ್ರಿವೇಟೆಡ್ ಫಾರ್ಮ್ಸ್ ಆಫ್ ಕನ್ಫೈನ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಗ್ರಿವೇಟೆಡ್ ಫಾರ್ಮ್ಸ್ ಆಫ್ ಕನ್ಫೈನ್ಮೆಂಟ್ ಅಂದರೆ ಒಬ್ಬ ವ್ಯಕ್ತಿನ ನೀವೊಂದು ಅರ್ಧ ಗಂಟೆ ಇಟ್ಕೊಂಡಿದ್ರಿ, ಒಂದು ಅರ್ಧ ದಿನ ಇಟ್ಕೊಂಡಿದ್ರಿ, 1 ದಿನ ಇಟ್ಕೊಂಡಿದ್ರಿ, ಆವಾಗ 127(2) ಅಪ್ಲೈ ಆಗುತ್ತೆ. ಆದರೆ ಇದೇ ಬೇರೆ ಬೇರೆ ತೆರನಾಗಾದರೆ 127(3) to 127(8) ವಿವಿಧ ಶಿಕ್ಷೆಗಳನ್ನು ವಿಧಿಸುವ ಪ್ರಾವಧಾನವನ್ನು ಇದರಲ್ಲಿ ಮಾಡಲಾಗಿದೆ. ಅದನ್ನು ನಾನು ಇಲ್ಲಿ ಬರ್ತೀನಿ. ಫ್ಯೂಚರ್ BNS is that the several forms of wrongful confinement are now consolidated within 127 itself. These include confinement for longer periods, then when there is a habeas corpus writ is issued, or secret confinement, or extortion, or confession. ಇವೆಲ್ಲವನ್ನು ಏನು ಮಾಡಿದೀವಿ ನಾವು 3, 4, 5, 6, 7, 8 ಅಲ್ಲಿ ಲಿಸ್ಟ್ ಮಾಡಿದ್ದೀವಿ. BNS ಇವಕ್ಕೆ ಬೇರೆ ಬೇರೆ ಸೆಕ್ಷನ್ನೇ ಇತ್ತು. ಇದರ IPCನಲ್ಲಿ ಸಪರೇಟ್ ಸೆಕ್ಷನ್ ಇತ್ತು. ಅವೆಲ್ಲವನ್ನು ನಾವು ಇದರಲ್ಲಿ ಮಾಡಿದ್ದೀವಿ ಅಂತಕ್ಕಂಥದ್ದು. ಓಕೆ, 127(3) ಏನು ಹೇಳುತ್ತೆ ನೋಡೋಣ. ನೋಡಿ, ಒಂದು ವೇಳೆ ಮಾಡಿದಂತಹ ರಾಂಗ್ಫುಲ್ ಕನ್ಫೈನ್ಮೆಂಟ್, ಅಕ್ರಮ ಬಂಧನ 3 ದಿನ ಅಥವಾ ಅದಕ್ಕಿಂತ ಹೆಚ್ಚಿತ್ತು ಅಂತ ಇಟ್ಕೊಳ್ಳಿ, 3 days, ಹಂಗಿದ್ರೆ ಅಪ್ ಟು 2 days, 2 ದಿನದವರೆಗೆ ಏನಾಗುತ್ತೆ? 127(2)ನಲ್ಲಿರುವಂತಹ ಶಿಕ್ಷೆ ಅಪ್ಲೈ ಆಗುತ್ತೆ. 1 ವರ್ಷ, 5,000 ಅಥವಾ 2 ಅಪ್ಲೈ ಆಗುತ್ತೆ. ಅದೇ 3 ದಿನ ಜಾಸ್ತಿ, 3 ದಿನಕ್ಕಿತ್ತು ಅಥವಾ 3 ದಿನಕ್ಕಿಂತ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ಶಿಕ್ಷೆಯ ಪ್ರಮಾಣ 3 ವರ್ಷದವರೆಗೂ ಶಿಕ್ಷೆ ಕೊಡ್ಬೋದು. ನಿಮಗೆ 10,000ವರೆಗೂ ದಂಡವನ್ನು ಹಾಕ್ಬೋದು ಅಥವಾ 2 ಹಾಕ್ಬೋದು. ದೀಸ್ ಆರ್ ಆಲ್ ಮ್ಯಾಕ್ಸಿಮಮ್ ಲಿಮಿಟ್ಸ್. ಓಕೆ, ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ 3 ದಿನಕ್ಕಿಂತ ಹೆಚ್ಚು. ದೆನ್ ಇದನ್ನ 10 days ತಗೊಂಡಿದ್ದಾರೆ. ಮತ್ತೆ 10 ದಿನ ಆದರೆ, 9 ದಿನ ಆದರೂ 127(3) ಅಪ್ಲೈ ಆಗುತ್ತೆ. 10 ದಿನ ಆದರೆ 127(4) ಅಪ್ಲೈ ಆಗುತ್ತೆ. 127(4) 10 ಅಥವಾ 10ಕ್ಕಿಂತ ಹೆಚ್ಚು ದಿನ, ಎಷ್ಟನ ದಿನ ಇರಲಿ, ಆವಾಗ ಏನಾಗುತ್ತೆ? 5 ವರ್ಷದವರೆಗೆ ಶಿಕ್ಷೆ ಆಗ್ಬೋದು ನಿಮಗೆ. ಓಕೆ, 10,000 ರೂಪಾಯಿ ದಂಡ. ಓಕೆ, ನಾಟ್ ಲೆಸ್ ದ್ಯಾನ್, ನೋಡಿ ದಂಡ ಎಷ್ಟನ ಆಗ್ಬೋದು, ಮಿನಿಮಮ್ 10,000 ರೂಪಾಯಿ ದಂಡ. ಆದರೆ ಇದು ಏನಾಗುತ್ತೆ ಅಂತಂದ್ರೆ ನಾನ್ ಬೇಲೇಬಲ್ ಅಫೆನ್ಸ್ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೌ ಯು ಹ್ಯಾವ್ ಟು ಬ್ರಿಂಗ್ ದ ಬೇಲ್ ಫ್ರಮ್ ದ ಕೋರ್ಟ್ ಓನ್ಲಿ. ನೀವು ಬೇಲ್ ಆಸ್ ಎ ಮ್ಯಾಟರ್ ಆಫ್ ರೈಟ್ ಈಸ್ ನಾಟ್ ಅವೈಲೇಬಲ್. ಇಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಬೋದು, ಕಾಗ್ನಿಜಿಬಲ್. ಆದರೆ ನಾನ್ ಬೇಲೇಬಲ್ ಇರೋದ್ರಿಂದ ನೀವು ಪೊಲೀಸ್ ಸ್ಟೇಷನ್ನಲ್ಲೇ ಬೇಲ್ ತಗೊಳ್ಳೋಕ್ಕೆ ಆಗೋದಿಲ್ಲ ಅನ್ನೋದು 127(4) ಅರ್ಥ.
Next, 127(5). You have heard habeas corpus? Habeas corpus. ನೀವು ಕಾನ್ಸ್ಟಿಟ್ಯೂಷನ್ ಕಲಿಬೇಕಾದ್ರೆ ಒಂದು ಸುಪ್ರಸಿದ್ಧ ಪ್ರಕರಣ ಬರುತ್ತೆ, ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಅಂತ ಹೇಳಿ. ದಟ್ ಈಸ್ ಆಲ್ಸೋ ಕಾಲ್ಡ್ ಹೇಬಿಯಸ್ ಕಾರ್ಪಸ್ ಕೇಸ್. ಮತ್ತು ಸಂವಿಧಾನ ಓದಬೇಕಾದ್ರೆ ನಿಮಗೆ ಆರ್ಟಿಕಲ್ 32ನಲ್ಲಿ 5 ರಿಟ್ಗಳನ್ನು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಒಂದು ರಿಟ್ ಹೇಬಿಯಸ್ ಕಾರ್ಪಸ್. ಯಾವುದೇ ಒಬ್ಬ ವ್ಯಕ್ತಿ ಕಾಣೆಯಾದಾಗ ಅವನ ಫ್ರೆಂಡು ಅಥವಾ ರಿಲೇಟಿವ್ ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು, ಸ್ವಾಮಿ ಇವನು ಕಾಣೆಯಾಗಿದ್ದಾನೆ, ಇವನ್ನ ತರಿಸ್ಕೊಡಿ ಅಂತ ಹೇಳಿದರೆ ದೇ ವಿಲ್ ಇಶ್ಯೂ ಹೇಬಿಯಸ್ ಕಾರ್ಪಸ್ ರಿಟ್. ಪೊಲೀಸರವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಓಕೆ, ಆ ರಿಟ್ ಆದಮೇಲೂ ಯಾವನಾರ ಅವನನ್ನು ಇನ್ನೂ ಹಾಗೆ ಇಟ್ಕೊಂಡಿದ್ದ ಅಂದರೆ ಆವಾಗ ಅವನಿಗೂ ಕೂಡ ಶಿಕ್ಷೆ ಆಗುತ್ತೆ. ಇಫ್ ಎ ಪರ್ಸನ್ ಕೀಪ್ಸ್ ಎನದರ್ ಪರ್ಸನ್ in wrongful confinement knowing that writ of his liberation has been duly issued. Court writ issue ಮಾಡಿತು ಅಂತ ಇಟ್ಕೊಳ್ಳಿ, ಹೇಬಿಯಸ್ ಕಾರ್ಪಸ್ ರಿಟ್ನ ಇಶ್ಯೂ ಮಾಡಿತ್ತು ಅಂತ ಹೇಳಿದಾಗಲೂ ಕೂಡ ಅವನು ಮುಚ್ಚಿಟ್ಕೊಂಡಿದ್ದರೆ, ನೀವು ಕನ್ಫೈನ್ ಮಾಡಿದರೆ ನಿಮಗೆ 2 ವರ್ಷ ಶಿಕ್ಷೆ ಆಗುತ್ತೆ. ಇನ್ ಎಡಿಷನ್ ಟು ಎನಿ ಅದರ್ ಪನಿಷ್ಮೆಂಟ್, ಇಂಪ್ರಿಸನ್ಮೆಂಟ್ ಟು ವಿಚ್ he may be liable under another section of this chapter. This is additional punishment to him ಅನ್ನೋದನ್ನು ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕು 127(5)ನಲ್ಲಿ. ದೆನ್ 127(6) ಈಸ್ ರಹಸ್ಯ ಅಕ್ರಮ ಬಂಧನ. ತೆಗೆದುಕೊಂಡು ಹೋಗಿ ಎಲ್ಲೋ ಇಟ್ಬಿಡ್ತಾರೆ, ಅವನು ತೆಗೆದುಕೊಂಡು ಹೋಗಿ ಎಲ್ಲೇ ಇಟ್ಬಿಡ್ತಾರೆ. ದೇರ್ ಈಸ್ ಒನ್ ಮೋರ್ ಕನ್ಫ್ಯೂಷನ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಕಿಡ್ನ್ಯಾಪಿಂಗ್ ಆ್ಯಂಡ್ ದಿಸ್, ಅವೆರಡನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾ ಕಿಡ್ನ್ಯಾಪಿಂಗ್ ಬಂದಾಗ ಅದನ್ನ ಡಿಫ್ರೆನ್ಸನ್ನು ಹೇಳ್ತೀನಿ. ಕಿಡ್ನ್ಯಾಪ್ಗೂ ಇದಕ್ಕೂ ಸಂಬಂಧ ಇಲ್ಲ. ಕಿಡ್ನ್ಯಾಪ್ ಈಸ್ ಆಲ್ಸೋ ಎನ್ ಅಫೆನ್ಸ್, right? Why? Normally, what is kidnap? A person is under the control of somebody. You are taking him out. That is kidnapping. ಇಲ್ಲಿ ಹಂಗಲ್ಲ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಎಲ್ಲೇ ಇರ್ತಾನೆ, ಅವನ್ನ ನೀವು ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿರ್ತೀವಿ. ದಟ್ ಈಸ್ ದಿ ಕಾನ್ಸೆಪ್ಟ್. ದಿಸ್ ಪ್ರೊವಿಷನ್ ಡೀಲ್ಸ್ ವಿತ್ ಕನ್ಫೈನ್ಮೆಂಟ್ ಕ್ಯಾರಿಡ್ ಔಟ್ ಇನ್ ಸಚ್ ಎ ಮ್ಯಾನರ್ that offender intends that the confinement should not be known to any person. ಗೊತ್ತಿರಲಾರ್ದಂಥ ಜಾಗದಲ್ಲಿ ಇಟ್ಬಿಡೋದು. There the place of confinement should not be known or discovered by any public servant. ಅವ್ನು ಹುಡುಕಕ್ಕೆ ಆಗಲಾರ್ದಂಥ ಸ್ಥಿತಿ ಇರ್ಬೋದು. ಅದಕ್ಕೆ ನಾವೇನಂತೀವಿ, ಸೀಕ್ರೆಟ್ ಕನ್ಫೈನ್ಮೆಂಟ್ ಅಂತೀವಿ. ಆವಾಗಲೂ ಏನಾಗುತ್ತೆ ಅಂತಂದರೆ 3 ವರ್ಷದವರೆಗೆ ಜೈಲು ಮತ್ತು ದಂಡ ಆಗುತ್ತೆ. ಇದು ಕೂಡ ಕಾಗ್ನಿಜಿಬಲ್ ಆ್ಯಂಡ್ ಬೇಲೇಬಲ್ ಅಫೆನ್ಸ್. ಸೊ ದಿಸ್ ವಿ ಹ್ಯಾವ್ ಟು ಚೆಕ್. ಲೆಟ್ ಮೀ ಚೆಕ್ 127(6). ಕಾಗ್ನಿಜಿಬಲ್ ಆ್ಯಂಡ್ ಬೇಲೇಬಲ್ ಅಂತ ಹೇಳ್ತಾರೆ. 27(6), let me see. Punished with imprisonment which may extend to 3 years. Any punishment may be liable for such confinement shall also be liable to fine. Now, cognigibility is not given here. Okay. So this is cognizable and bailable, maybe. Then 127(7), confinement for extortion ಆರ್ ಇಲ್ಲೀಗಲ್ ಆ್ಯಕ್ಟ್. ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವೇನು ಮಾಡೋದು, ಕನ್ಫೈನ್ ಮಾಡಿ ಅವನ ಕಡೆಯಿಂದ ಕಾನೂನು ಬಾಹಿರ ಕೆಲಸವನ್ನು ಮಾಡಿಸುವಂಥದ್ದು, ಅಥವಾ ಅವನಿಗೆ ಒತ್ತಡವನ್ನು ತಂದು ಏನಾದರೂ ಆಸ್ತಿ ಹೊಡೆಯುವಂಥದ್ದು. ಇದಕ್ಕೆ ನಾವೇನಂತೀವಿ ಅಂದರೆ ಎಕ್ಸ್ಟಾರ್ಷನ್ ಅಂತ ಹೇಳ್ತೀವಿ. ಎಕ್ಸ್ಟಾರ್ಷನ್ ಅಥವಾ ಕಾನೂನು ಬಾಹಿರ ಕೃತ್ಯ, ಇಲ್ಲೀಗಲ್ ಆ್ಯಕ್ಟ್. ಈ ಆ್ಯಕ್ಟ್ನ ಸ್ಮಾಲ್ ಬರೀರಿ, ದಟ್ ಈಸ್ ಬೆಟರ್. This provision applies where wrongful confinement is used for the purpose of extorting property, ಸ್ವತ್ತು ಅಥವಾ ವ್ಯಾಲ್ಯೂಯಬಲ್ ವಸ್ತುಗಳನ್ನು, ಬಂಗಾರ ಬೆಳ್ಳಿ, compelling the confined person or an interested person to do something which is illegal, ಕಾನೂನು ಬಾಹಿರ ಕೆಲಸವನ್ನು ಮಾಡಿಸಲಿಕ್ಕೆ, obtaining information that may facilitate the commission of an offense. ಅವನ ಕಡೆಯಿಂದ ಇನ್ಫಾರ್ಮೇಷನ್ ತಗೊಳ್ಳಿಕ್ಕೆ ಪೊಲೀಸರು ಇದನ್ನು ಮಾಡ್ತಾರೆ. ಆ ರೀತಿ ಇನ್ಫಾರ್ಮೇಷನ್ ತಗೊಳ್ಳಿಕ್ಕೆ ನೀವು ಈ ರೀತಿ ಅಕ್ರಮವಾಗಿ ಅವನ್ನ ಇಟ್ಕೊಳ್ಳಂಗಿಲ್ಲ. ನೀವು 24 ಗಂಟೆ ಒಳಗಡೆ ಏನು ಮಾಡಬೇಕು, ಮ್ಯಾಜಿಸ್ಟ್ರೇಟ್ಗೆ ಕೊಡಿಸಿ ನನಗೆ ತನಿಖೆಗೆ ಇವನ ಅವಶ್ಯಕತೆ ಇದೆ ಅಂಥೇಳಿ ಮ್ಯಾಜಿಸ್ಟ್ರೇಟ್ ಕನ್ವಿನ್ಸ್ ಮಾಡಿ ನೀವು ಅವನು ವಾಪಸ್ ಕರ್ಕೊಂಬಂದ್ರೆ ಅಕ್ರಮ ಆಗೋದಿಲ್ಲ. ಸುಮ್ಮನೆ ನೀವು ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ರೆ ಯು ಆರ್
ಐ ಥಿಂಕ್ ದೇರ್ ಇಸ್ ಸಪರೇಟ್ ಸೆಕ್ಷನ್ ಫಾರ್ ದ್ಯಾಟ್. ಅದಕ್ಕೂ ಒಂದು ಸೆಕ್ಷನ್ ಇರಬೇಕು ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಕನ್ಫೆಷನ್. ಎಸ್, ದಿಸ್ ಈಸ್ ದ ಸೆಕ್ಷನ್. ಎಸ್, ಓಕೆ, ಇದು ಪೊಲೀಸರಿಗೆ ಅಪ್ಲೈ ಆಗುವಂಥದ್ದು. ದಿಸ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಪೊಲೀಸ್. ಓಕೆ, ದಿಸ್ ಈಸ್ ಅಪ್ಲಿಕೇಬಲ್ ಟು ಪೊಲೀಸ್. ದಿಸ್ ಸೆಕ್ಷನ್ 127 ಸಬ್ ಕ್ಲಾಸ್ 8 ಕನ್ಫೆಷನ್ ಆರ್ ಇನ್ಫಾರ್ಮೇಷನ್. ಯಾವಾಗ ಒಬ್ಬ ವ್ಯಕ್ತಿನ ನಾವು ಬಂಧನದಲ್ಲಿ ಇಟ್ಕೊಂಡು ಅವನಿಗೇನು ಮಾಡ್ತೀವಿ, ಅವನ ಕಡೆಯಿಂದ ತಪ್ಪೊಪ್ಪಿಗೆ ಏನು ಮಾಡ್ತೀವಿ, ಕನ್ಫೆಷನ್ ಅಂತಕ್ಕಂಥದ್ದು. ನಾನು ಹಿಂದೂ ಹೇಳಿದ್ದೀನಿ, ಅಪರಾಧಿಕ ವಿಷಯಗಳನ್ನು ಒಪ್ಪಿಕೊಳ್ಳುವುದಕ್ಕೆ ನಾವು ಕನ್ಫೆಷನ್ ಅಂತೀವಿ, ತಪ್ಪೊಪ್ಪಿಗೆ ಅಂತ ಹೇಳ್ತೀವಿ. ಸಿವಿಲ್ ಮ್ಯಾಟರ್ಸನ್ನು ಒಪ್ಕೊಳ್ಳೋದಕ್ಕೆ ನಾವೇನಂತೀವಿ, ಎಡ್ಮಿಷನ್ ಅಂತ ಹೇಳ್ತೀವಿ. ಅದು ಒಪ್ಪಿಕೊಳ್ಳುವಿಕೆನೇ, ಇದು ಒಪ್ಪಿಕೊಳ್ಳುವಿಕೆನೇ. ಈ ರೀತಿ ಮಾಡಿದರೆ, ಈ ರೀತಿ ನೀವೇನು ಮಾಡೋದು, ಅವನನ್ನು ಸೆರೆ ಹಿಡಿದು ಒಂದು ಕಡೆ ಇಟ್ಟು ನೀನು ಒಪ್ಕೋ ಅಂಥೇಳಿ ಅವನ ಮೇಲೆ ಒತ್ತಡ ಮಾಡಿ ಅವನನ್ನು ಇಲ್ಲಿಗಲಿ ಇಟ್ಕೊಳ್ಳೋದಿದೆಯಲ್ಲ, ಅದು ಕೂಡ ಕ್ರೈಮ್. ನೋಡಿ, ಅಪ್ಲೈಸ್ ವೇರ್ ರಾಂಗ್ಫುಲ್ ಕನ್ಫೈನ್ಮೆಂಟ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಎಕ್ಸಾಟಿಂಗ್ ಕನ್ಫೆಷನ್, ಆಬ್ಟೇನಿಂಗ್ ಇನ್ಫಾರ್ಮೇಷನ್. ಅವನ ಕಡೆಯಿಂದ ಮಾಹಿತಿಯನ್ನು ತೆಗೆದುಕೊಂಡು ಏನಕ್ಕೆ, ಟು ದ ಡಿಟೆಕ್ಷನ್ ಆಫ್ ಅಫೆನ್ಸ್ ಅಥವಾ ಮಿಸ್ಕಂಡಕ್ಟ್. ಅವನು ಏನು ಮಾಡ್ದ ಅಥವಾ ಅವನ ಸಹವರ್ತಿಗಳು ಏನು ಮಾಡಿದರು ಅನ್ನುವುದನ್ನು ಹುಡುಕುವುದಕ್ಕೆ ಅವನ ಕಡೆಯಿಂದ ಇನ್ಫಾರ್ಮೇಷನ್ ತಗೊಳ್ಳುವಂಥದ್ದು. ಕಂಪೆಲ್ಲಿಂಗ್ ರಿಸ್ಟೋರೇಷನ್ ಆಫ್ ಪ್ರಾಪರ್ಟಿ ಆರ್ ವ್ಯಾಲ್ಯೂಯಬಲ್ ಸೆಕ್ಯೂರಿಟಿ, ಇವುಗಳನ್ನ ಪಡ್ಕೊಳ್ಳಿಕ್ಕೆ ಇರುವಂಥದ್ದು. ಆದರೆ ಇವುಗಳನ್ನ ಮಾಡಬಾರ್ದು ಅಂತಲ್ಲ, ಅಂದರೆ ಎಕ್ಸ್ಟಾರ್ಷನ್ ಅಂತೂ ಮಾಡಬಾರ್ದು. ಆದರೆ ಅವನ್ನ ಅರೆಸ್ಟ್ ಮಾಡ್ತಿರಲ್ಲ ನೀವು, ಅದು ರಾಂಗ್ಫುಲ್ ಇರಬಾರ್ದು. ಈ ಉದ್ದೇಶಕ್ಕೋಸ್ಕರ ರಾಂಗ್ಫುಲ್ ಇರಬಾರ್ದು. ನೀವು ಅರೆಸ್ಟ್ ಹೆಂಗೆ ಮಾಡಬೇಕು, ಕಾನೂನಾತ್ಮಕವಾಗಿ ಮಾಡಬೇಕು. ತನಿಖೆಗೆ ಅವನ್ನ ಕರ್ಕೊಂಡೋಗಿ ವಿಚಾರಿಸ್ಬೋದು, ವಿಚಾರಣೆ ಮಾಡ್ಬೋದು. ಬಟ್ ಎಕ್ಸ್ಟಾರ್ಷನ್ಗೆ ಅಲ್ಲೂ ಪ್ರೊವಿಷನ್ ಇಲ್ಲ. ಬಟ್ ಇಲ್ಲಿ ಇಲ್ಲಿಗಲಿ ಅಂತೂ ಮಾಡೋ ಹಾಗಿಲ್ಲ. ಇಲ್ಲಿಗಲಿ ಮಾಡಿದರೆ ಏನಾಗುತ್ತೆ, 3 ವರ್ಷ ಶಿಕ್ಷೆ ಮತ್ತು ದಂಡ ಆಗುತ್ತೆ. ಓಕೆ, ದಿಸ್ ಈಸ್ ಕಾಗ್ನಿಸಬಲ್ ಆ್ಯಂಡ್ ಬೇಲೆಬಲ್ ಅಫೆನ್ಸ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ಆಲ್ ದ ಸೆಕ್ಷನ್. ಇದಕ್ಕೆ ಸಂಬಂಧಪಟ್ಟಂತೆ 2 ಇಂಟ್ರೆಸ್ಟಿಂಗ್ ಕೇಸ್ಗಳನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಅದರಲ್ಲಿ 1ನೇ ಕೇಸ್ ಇದು, ರಾಜಾರಾಮ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ಲೀಡಿಂಗ್ ಕೇಸ್ ಲಾಸ್. ಇದರಲ್ಲಿ ಅದಕ್ಕಿಂತ ಮೊದಲು ಇದು ಒಂದು ಕೇಸನ್ನು ಹೇಳ್ತೀನಿ, ಸಿಂಪಲ್ ಕೇಸು. ಐ ಥಿಂಕ್ ದಿಸ್ ಐ ವಿಲ್ ನಂಬರ್ ಇಟ್ ಆಸ್ 1, ದಿಸ್ ಐ ವಿಲ್ ನಂಬರ್ ಇಟ್ ಆಸ್ 2. ವೆರಿ ಸಿಂಪಲ್ ಕೇಸ್. ಈ ಕೇಸಲ್ಲಿ ಅಬ್ರಾಹಂ ವರ್ಸಸ್ ಅಬ್ರಾಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ದಾರಿಯಲ್ಲಿ ಹಿಂಗೆ ರಸ್ತೆ ಇರುತ್ತೆ, ಇದನ್ನು ನಾವು ನೋಡ್ತೀವಿ. ಒಬ್ಬ ಬಸ್ ಡ್ರೈವರು, ಇದು ಬಸ್ ಸ್ಟಾಪ್, ಇಲ್ಲಿ ಬಸ್ನ ನಿಲ್ಲಿಸ್ತಾನೆ. ಈ ಬಸ್ನ ಹಿಂಗೆ ನಿಲ್ಲಿಸ್ತಾನೆ. ಇನ್ನೊಂದು ಬಸ್ ಇರುತ್ತೆ ನೋಡಿ. ಈ ಫಸ್ಟ್ ಬಸ್ ಡ್ರೈವರ್ ಇದಾನಲ್ಲ, ಇವನು ಸೆಕೆಂಡ್ ಬಸ್ ಡ್ರೈವರ್ನ ರಾಂಗ್ಫುಲ್ ರಿಸ್ಟೇಂಟ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ರಾಂಗ್ಫುಲ್ ರಿಸ್ಟೇಂಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ. 2ನೇ ಬಸ್, ಫಸ್ಟ್ ಡ್ರೈವರ್ ಇಸ್ ಎ, ಸೆಕೆಂಡ್ ಡ್ರೈವರ್ ಇಸ್ ಬಿ. ಇವನು ಸೈಡಿಗೆ ನಿಲ್ಲಿಸ್ಕೊಂಡಿದ್ರೆ ಬಿ ವುಡ್ ಹ್ಯಾವ್ ಗಾನ್. ಹಿಯರ್ ಬೋತ್ ದ ಡ್ರೈವರ್ಸ್ ಇನ್ವಾಲ್ವ್ಡ್. ಆದ್ದರಿಂದ ಇದಕ್ಕೆ ನಾವೇನಂತೀವಿ, ರಾಂಗ್ಫುಲ್ ರಿಸ್ಟ್ರೇಂಟ್ ಅಂತ ಹೇಳ್ತೀವಿ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಿದ್ದಾರೆ. Then, in this case, the Supreme Court meticulously analyzed the exact thresholds required to pivot a charge of wrongful restraint. Okay, the court elucidated the difference between wrongful restraint and wrongful confinement. ಈ ಪ್ರಕರಣದಲ್ಲಿ ಇವೆರಡರ ಅರ್ಥವನ್ನು ಡಿಫ್ರೆನ್ಸಿಯೇಟ್ ಮಾಡಿದ್ದಾರೆ. ಇದರಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಈ ಕೊಲೆ ನಡೆದಂತಹ ಪ್ರಕರಣ ಅಲ್ಲಿ ರಿಸ್ಟ್ರೇಂಟು ಮತ್ತು ಕನ್ಫೈನ್ಮೆಂಟ್ ಅಂದರೆ ಏನು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ತತ್ವಗಳನ್ನು ಮಾತ್ರ ನಾನು ನಿಮಗಿಲ್ಲಿ ಬರೆದಿದ್ದೀನಿ. ನ್ಯಾಯಾಲಯವು ಫೈಲ್ ರಾಂಗ್ಫುಲ್ ರಿಸ್ಟ್ರೇಂಟ್ ಇನ್ವಾಲ್ವ್ಸ್, ನೋಡಿ ಇದು ಇಂಪಾರ್ಟೆಂಟ್. ಇಲ್ಲಿ ಸೆಕ್ಷನ್ಗಳು ಬರೆದಿದ್ದೀನಿ ನಾನು, ಉದ್ದಕ್ಕಿದ್ದೀನಿ, ನೀವು ಆ ಸೆಕ್ಷನ್ ನೆನ್ಪಿಟ್ಕೊಂಡ್ರಾಯ್ತು. ಯಾಕೆ ಅಂದರೆ ಇಲ್ಲಿ ನೋಡಿ, 341 126 ಸಮ, 342 127 ಸಮ. ಓಕೆ, ಆವತ್ತಿನ ಕಾಲದಲ್ಲಿ ನಮ್ಮ BNS ಇರಲಿಲ್ಲ, ಆದ್ದರಿಂದ ಆ ಸೆಕ್ಷನ್ಗಳು ಬರ್ತವೆ. ನೀವು ಸೆಕ್ಷನ್ ಬಗ್ಗೆ ವರಿ ಮಾಡಬೇಡಿ, ಪ್ರಿನ್ಸಿಪಲ್ನ ನೋಡಿ. ಫೈಲ್ ರಾಂಗ್ಫುಲ್ ರಿಸ್ಟೇಂಟ್ ಇನ್ವಾಲ್ವ್
preventing a person from proceeding in a direction in which they have right to proceed. Okay. Wrongful confinement extends to restricting a person's liberty within a bounded area. ನೋಡಿ, ರಾಂಗ್ಫುಲ್ ರಿಸ್ಟ್ರೆಂಟ್ ಏನು ಮಾಡುತ್ತೆ? ಒಂದು ಡೈರೆಕ್ಷನ್ನಲ್ಲಿ. ರಾಂಗ್ಫುಲ್ ಕನ್ಫೈನ್ಮೆಂಟ್ ಏನು ಮಾಡುತ್ತೆ? ಒಂದು ಬೌಂಡ್ರಿನಲ್ಲಿ, ಒಂದು ಬೌಂಡ್ರಿಯಿಂದ ಹೊರಗೆ ಹೋಗ್ಲಾರ್ದಂಗೆ ನೋಡ್ಕೊಳುತ್ತೆ ಅನ್ನುವಂತಹ ಕ್ಲಾರಿಫಿಕೇಶನ್ನ ಈ ಪ್ರಕರಣದಲ್ಲಿ ಕೊಡ್ತಾರೆ. ದಿಸ್ ಈಸ್ ಸೆಕೆಂಡ್ ಕೇಸ್. ಆ್ಯಂಡ್ another case I have discussed here. Keki Hormozi Garda versus Mehrawan Rustum Irani. ಇದು ಎಂಥ ಪ್ರಕರಣ ಅಂತಂದರೆ, ಈ ವ್ಯಕ್ತಿ ಒಂದು ರೂಟಲ್ಲಿ ಹೋಗಬೇಕಾಗಿರುತ್ತೆ. ಆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಆ ಒಂದು ಫ್ಯಾಕ್ಟ್ರಿ ಮೇಲೆ ಸಾಕಷ್ಟು ಕೇಸ್ ಆಗಿರ್ತವೆ, ಅದನ್ನು ನೀವು ಸರಿ ಮಾಡಬೇಕು, ಈ ರೀತಿ ಕನ್ಸ್ಟ್ರಕ್ಷನ್ ಇರಬೇಕು, ಈ ರೀತಿ ಪ್ರೊಟೆಕ್ಷನ್ ಇರಬೇಕು ಅಂಥೇಳಿ ಅವನಿಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಆ ಕೊಟ್ಟಂತಹ ಡೈರೆಕ್ಷನ್ನ ಸರಿ ಮಾಡೋದಕ್ಕೋಸ್ಕರ ಅವನೇನು ಮಾಡಿರ್ತಾನೆ, ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ರೋಡಲ್ಲಿ ಸ್ವಲ್ಪ ಡೆಬ್ರಿ ಹಾಕಿರ್ತಾನೆ. ಆಮೇಲೆ ಟಾರ್ ಗೀರೆಲ್ಲ ರೋಡಲ್ಲಿ ಇರುತ್ತೆ. ಆದ್ದರಿಂದ ಈ ವ್ಯಕ್ತಿಗೆ ಏನಾಗುತ್ತೆ, he is not able to go to his house. That was his problem. The first respondent so and so was practicing advocate. He is a advocate. ಇವನ್ ಕೇಸ್ ಹಾಕ್ತಾನೆ, ನನಗೆ ರಾಂಗ್ಫುಲ್ ರಿಸ್ಟ್ರೇಂಟ್ ಅಂತ. ರೆಸಿಡೆಂಟ್ ಆಫ್ so and so, okay, owned adjoining property and was undertaking demolition work. During the construction work, workers of the company were allegedly putting hot tar on the day leading to this villa. The respondent alleged that, yes, here the person given complaint was this man, respondent, alleged that because of this work, he and his brother were prevented from going to Garda villa for several hours. Therefore, they were wrongfully restrained ಅಂತ ಹೇಳ್ತಾನೆ. Okay, but finally Supreme Court says this. Supreme Court examined whether company directors who were not present at the site and had not themselves physically obstructed could be prosecuted for the restraint, and the answer by the Supreme Court is no. Supreme Court ಏನು ಹೇಳ್ತು, ಆ ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತು. Supreme Court explained the wrongful restraint requirement. ಒಂದು ರಾಂಗ್ಫುಲ್ ರಿಸ್ಟ್ರೆಂಟ್ ಇರಬೇಕು ಅಂತಂದರೆ ಏನೇನು ರಿಕ್ವೈರ್ಮೆಂಟ್ ಇರಬೇಕು ಅನ್ನೋದನ್ನು ಅದು ಆ್ಯಡ್ ಮಾಡಿ. ವಾಲಂಟರಿ ಅಬ್ಸ್ಟ್ರಕ್ಷನ್, ಯಾವುದೋ ಒಬ್ಬ ವ್ಯಕ್ತಿ ಹೋಗುವಾಗ ಬೇಕಂತಲೇ ನಿಲ್ಲಿಸಿರ್ಬೇಕು, ಇಲ್ಲಿ ಬೇಕಂತ ನಿಲ್ಲಿಸಿಲ್ಲ ಅವರು, ತಮ್ಮ ಬಿಲ್ಡಿಂಗಿನ ಕೆಲಸ ನಡೀತಾ ಇದೆ, ಅದಕ್ಕೂ ಡೆಬ್ರಿ ಬಿದ್ದಿದೆ. ದ ಅಬ್ಸ್ಟ್ರಕ್ಷನ್ ಮಸ್ಟ್ ಪ್ರಿವೆಂಟ್ ದ ಪರ್ಸನ್ ಫ್ರಾಮ್ ಪ್ರೊಸೀಡಿಂಗ್ ಇನ್ ಎನಿ ಡೈರೆಕ್ಷನ್. ದ ಪರ್ಸನ್ ಮಸ್ಟ್ ಹ್ಯಾವ್ ಎ ರೈಟ್ ಟು ಪ್ರೊಸೀಡ್ ಇನ್ ದಟ್ ಡೈರೆಕ್ಷನ್. ಓಕೆ, ಸೊ ಈ ಮೂರು ಫುಲ್ಫಿಲ್ ಆದರೆ ಮಾತ್ರ ಇಲ್ಲೇನಾಗುತ್ತೆ, ಆದರೆ ಫಸ್ಟ್ ಒನ್ ಇಲ್ಲಿ ಫುಲ್ಫಿಲ್ ಆಗಿರಲ್ಲ. ದಿಸ್ ಈಸ್ ನಾಟ್ ಫುಲ್ಫಿಲ್ಡ್. ಆದ್ದರಿಂದ ಈ ಪ್ರಕರಣದ ಕೋರ್ಟ್ further explains that voluntary indicates that the obstruction should be direct physical restraint on the normal movement. Therefore, this ingredient was not in this particular case. ಆದ್ದರಿಂದ ಕೋರ್ಟ್ ಅದನ್ನು ರಿಸ್ಟ್ರೇಂಟ್ ಅಂತ ಒಪ್ಪೋದಿಲ್ಲ, ಕೋರ್ಟ್ ತಳ್ಳಿ ಹಾಕತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ದಟ್ ಈಸ್ ದ ಹೋಲ್ lecture. Therefore, 126 protects from lawful freedom to move in lawful direction, whereas 127 protects your freedom to move freely. This distinction is therefore merely a one of degree. It is based on nature and extent of restriction on personal liberty. Section 127 provides graded punishments. 1, 2, 3, 4, 172 2 ಇಂದ ಹಿಡ್ಕೊಂಡು 8 ವರೆಗೆ ಬೇರೆ ಬೇರೆ ಶಿಕ್ಷೆಗಳನ್ನು ಗುರುತಿಸಿದೆ. and becomes prolonged or is accompanied by particularly serious circumstances such as secret confinement despite liberation rate, extortion, etc. ಇವೆಲ್ಲವುಗಳನ್ನು ಒಳಗೊಂಡಿದೆ.
ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ದಿಸ್ ಇಸ್ ಇದರ ಕನ್ನಡ ವರ್ಷನನ್ನು ನಾನು ಇಲ್ಲಿ ಹಾಕಿದ್ದೀನಿ. ಎಸ್, ದಿಸ್ ಇಸ್ ದಿ ಕನ್ನಡ ವರ್ಷನ್ ಆಫ್ ಇಟ್. ಪ್ರತಿಯೊಂದು ಬಂಧನವು ನಿರ್ಬಂಧವಾಗಿದೆ, ಆದರೆ ಪ್ರತಿಯೊಂದು ನಿರ್ಬಂಧವು ಏನಲ್ಲ, ಬಂಧನವಲ್ಲ. ಕಲಂ 126 ವ್ಯಕ್ತಿಗೆ ಕಾನೂನುಬದ್ಧವಾಗಿ ಹೋಗುವ ದಿಕ್ಕಿನಲ್ಲಿ ಚಲಿಸುವ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಕಲಂ 127 ವ್ಯಕ್ತಿಯನ್ನು ಅಕ್ರಮವಾಗಿ ನಿರ್ದಿಷ್ಟ ಮಿತಿಗಳೊಳಗೆ ಬಂಧಿಸುವುದರಿಂದ ರಕ್ಷಿಸುತ್ತದೆ. ಆದ್ದರಿಂದ ಎರಡರ ನಡುವಿನ ವ್ಯತ್ಯಾಸ ಕೇವಲ ಶಿಕ್ಷೆಯ ಪ್ರಮಾಣದಲ್ಲಿಲ್ಲ, ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ವಿಧಿಸಲಾದ ನಿರ್ಬಂಧದ ಸ್ವರೂಪ ಮತ್ತು ವ್ಯಾಪ್ತಿಯಲ್ಲಿದೆ. ವಿಶೇಷವಾಗಿ ದೀರ್ಘಕಾಲದ ಬಂಧನ, ರಹಸ್ಯ ಬಂಧನ, ಬಿಡುಗಡೆ ರಿಟ್ ಹೊರಡಿಸಿದ ನಂತರವೂ ಬಂಧನ, ಆಸ್ತಿ ಪಡೆಯುವ ಬಂಧನ ಅಥವಾ ತಪ್ಪೊಪ್ಪಿಗೆ ಮಾಹಿತಿ ಪಡೆಯಲು ಬಂಧನ ಮುಂತಾದ ಸಂದರ್ಭಗಳಲ್ಲಿ 127 ಹೆಚ್ಚಿನ ಶಿಕ್ಷೆಯನ್ನು ಒದಗಿಸುತ್ತದೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ another unit of our section, and I have discussed this section in detail. ನೆನ್ಪಿಟ್ಕೊಳ್ಳಿ, ಪಾಪ್ಯುಲರ್ಲಿ ಇದನ್ನು ಏನು ಮಾಡ್ಬೋದು ಅಂತಂದರೆ ಶಾರ್ಟ್ ನೋಟಿಗೆ ಕೇಳ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ. ಲಾಂಗ್ ಆನ್ಸರ್ಗೂ ಪ್ರಶ್ನೆ ಕೇಳಿದರೆ ಉತ್ತರ ಬರೆಯುವಷ್ಟು ಕಂಟೆಂಟನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಮತ್ತು ಇವೆರಡರ ಅಂತರವನ್ನು ನೀವು ನೋಡಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಟೆಕ್ಸ್ಟ್ ಬುಕ್ಕನ್ನು ನೋಡಿದಾಗ ನಿಮಗನ್ಸುತ್ತೆ ಎಷ್ಟೋ ಸಲ 302 ಅಥವಾ 304 ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ರಾಂಗ್ಫುಲ್ ಕನ್ಫೈನ್ಮೆಂಟ್ ಮಾಡಿರ್ತಾರೆ, ಆಮೇಲೆ ಸಾಯಿಸ್ತಾರೆ. ಆವಾಗ ಅವನಿಗೆ 302ಗೂ ಶಿಕ್ಷೆ ಆಗುತ್ತೆ, 341, 342, ಅಥವಾ 100ಗೂ ಶಿಕ್ಷೆ ಆಗುತ್ತೆ, 127ಗೂ ಶಿಕ್ಷೆ ಆಗುತ್ತೆ. ಎರಡೂ ಶಿಕ್ಷೆಗಳು ಅವನಿಗೆ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ನನ್ನ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮ ಪ್ರತಿಕ್ರಿಯೆಗಳನ್ನು ನೀವು ನನಗೆ ನನ್ನ ವಾಟ್ಸಪ್ ನಂಬರಲ್ಲಿ ತಿಳಿಸ್ಬೋದು, 9480100565, ಅಥವಾ ಕಮೆಂಟ್ ಬಾಕ್ಸಲ್ಲಿಯೂ ಕೂಡ ನೀವು ತಿಳಿಸ್ಬೋದು. ಅಷ್ಟಲ್ಲದೆ ಈ ವಿಡಿಯೋಗಳನ್ನು ಲೈಕ್ ಮಾಡಿ, ಇಲ್ಲಾಂದರೆ ನಿಮ್ಮ ರಿಯಾಕ್ಷನ್ ಗೊತ್ತಾಗಲಾರ್ದೇ ನಮಗೆ ಯಾವ ರೀತಿ ವಿಡಿಯೋನ ಮುಂದುವರಿಸಬೇಕು ಅನ್ನೋದು ಕಷ್ಟ ಆಗ್ತದೆ ಅಂತ ಹೇಳ್ತಾ, ನಿಮ್ಮ ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.